guys, welcome back to my new vlog guys. ಸೊ ಲಾಗ್ ನಂದು ರೂಮಿಂದ ಸ್ಟಾರ್ಟ್ ಆಗ್ತಿದೆ. ಆಫ್ಟರ್ನೂನ್ ಈವ್ನಿಂಗ್ ಆಯಿತು. ಸೊ ನಂದು ರೂಮ್ ಫುಲ್ಲು ಖಾಲಿ ಆಗಿದೆ ಗೈಸ್. ಏನು ವಿಷಯ ಅಂತ ಹೇಳ್ತೀನಿ ನೋಡಿ. ಗಾಡ್ರೇಜ್ ಎಲ್ಲ ಖಾಲಿ ಆಗಿದೆ. ಇಲ್ಲಿ ಗಾಡ್ರೇಜಲ್ಲಿ ಏನಿಲ್ಲ. ಸೊ ಗಾಡ್ರೇಜಲ್ಲಿ ಎಲ್ಲ ಖಾಲಿ. ಸೊ ವಿಷಯ ಏನಂತ ಹೇಳಿದರೆ, ಸೊ ನಾನು ಈ ರೂಮನ್ನು ಖಾಲಿ ಮಾಡಿಬಿಟ್ಟು ಮೈಸೂರನ್ನು ಬಿಟ್ಟು ನಾನಿವಾಗ ಬೆಂಗಳೂರಿಗೆ ವೆಕೇಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಬೆಂಗಳೂರಲ್ಲಿ ಇದ್ದೆ. ಸೊ ಬೆಂಗಳೂರಿನ ಮೈಸೂರಿಗೆ ಬಂದೆ. ಈಗ ತಿರುಗಿ ನಾನು ಮೈಸೂರನ್ನು ಬಿಟ್ಟು ಬೆಂಗಳೂರಿಗೆ ವೆಕೇಟ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಏನು ಮಾಡಲಿಕ್ಕಾಗಲ್ಲ. ಸೊ ಇಷ್ಟು ದಿನ ನಂದು ಲಾಗ್ ಇರಲಿಲ್ಲ. ಸೊ ಮಿನಿಮಮ್ ಅಂದರೆ ಒಂದು 3 to 4 ಮಂತ್ ಮೇಲೆ ಆಯಿತು. ಸೊ ಯೂಟ್ಯೂಬಲ್ಲಿ ಇನ್ಆ್ಯಕ್ಟಿವ್ ಆಗಿದ್ದೆ. ಸೊ ವ್ಲಾಗನ್ನು ಆಗ್ತಾ ಇರಲಿಲ್ಲ. ಸೊ ಯಾಕಂತ ನಿಮಗೆ ಅಪ್ಡೇಟ್ ಕೂಡ ಮಾಡಿರಲಿಲ್ಲ ನಾನು, ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ ಅಂತೇಳಿ. ಸೊ ಇವತ್ತು ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ಗೈಸ್. ಎಲ್ಲ ಇವತ್ತು ನಾನು ನಿಮಗೆ ವೀಡಿಯೋದಲ್ಲಿ ಹೇಳ್ತೀನಿ ಗೈಸ್ ಏನಾಗಿದೆ, ಪ್ರಾಬ್ಲಮ್ಸ್ ಏನಾಗಿದೆ ಅಂತ. ಸೊ ಕರೆಂಟ್ ಪ್ರಾಬ್ಲಮ್ ಏನಂತ ಹೇಳಿದರೆ, ನಾನು ವೀಡಿಯೋ ಮಾಡಲಿಕ್ಕೆ ನಂದು ಮೊಬೈಲ್ ಒಂದು ಬೈಕಿಂದ ಬಿದ್ದು ಹೊಡೆದೋಗಿತ್ತು. ಸೊ ನಂದು ಮೊಬೈಲ್ ನೋಡಿ ಗೈಸ್ ಹೆಂಗಾಗಿದೆ. ಇದು ನಂದು ಕರೆಂಟ್ ಮೊಬೈಲ್ ಕಂಡೀಷನ್ ಗೈಸ್, ನೋಡಿ ಹೆಂಗಾಗಿದೆ ಅಂತ. ಇದು ನಂದು ಕರೆಂಟ್ ಮೊಬೈಲ್ ಕಂಡೀಷನ್. ಸೊ ಬೈಕಿಂದ ಮೊಬೈಲ್ ಬಿದ್ದು ಹೊಡೆದೋಗಿ ಡಿಸ್ಪ್ಲೇ ಆನ್ಲೈನ್ ಥ್ರೂ ಆರ್ಡರ್ ಮಾಡಿದ್ದೀನಿ. ಸೊ ಇನ್ನೊಂದು 3 days 28 days ಸಮಥಿಂಗ್ ಏನೋ ಬರ್ತದೆ ಡಿಸ್ಪ್ಲೇ. ನನಗೆ ಕೂಡ ಗೊತ್ತಿಲ್ಲ ಯಾವ ಥರ ಇದೆ ಅಂತ. ಸೊ ಬರುತ್ತೆ. ಆನಂತರ ನಾನು ಸ್ವಲ್ಪ ಇವಾಗ ಈ ಮೊಬೈಲ್ ನಿಮಗೆ ಕ್ಲಾರಿಟಿ ಸ್ವಲ್ಪ ಲೋ ಇದೆ. ಸ್ವಲ್ಪ ಇದರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಸೊ ನನಗೆ ಸಿಕ್ಕಿದವರು ಆಲ್ಮೋಸ್ಟ್ ಎಲ್ಲ ಕೇಳ್ತಿದ್ರು ಏನಂತ ಹೇಳಿದರೆ, ಬೈ ಯಾಕೆ ಲಾಗ್ ಮಾಡ್ತಿಲ್ಲ, ಯಾಕೆ ಸ್ಟಾಪ್ ಮಾಡಿದ್ದೀನಿ ಅಂತ. ಸೊ ರೀಸನ್ ಇಷ್ಟೇ, 2026 ಜನವರಿ 1ರಿಂದ ಸ್ಟಾರ್ಟ್ ಆಗಿದೆ ಗೈಸ್. ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇನ್ನೊಂದು ಪ್ರಾಬ್ಲಮ್, ಒಂದು ಸಲ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇನ್ನೊಂದು ಪ್ರಾಬ್ಲಮ್. ನಂದು ಇವಾಗ ಬ್ಯಾಕ್ ಟು ಬ್ಯಾಕ್ ಇದೊಂದು ಮೊಬೈಲ್ ಹೊಡೆದಾದ್ಮೇಲೆ ನಾನು ಇನ್ನೊಂದು ಮೊಬೈಲ್ ತಗೊಂಡಿದ್ದೆ. ಅದು ಮೊನ್ನೆ ಬ್ಯಾಂಗ್ಳೂರಿಗೆ ಹೋಗುವಾಗ ಅದು ಕೂಡ ಟ್ರೈನಿಂದ ಬಿದ್ದು ಇನ್ನೊಂದು ಮೊಬೈಲ್ ಹೋಯಿತು. ಅದಕ್ಕಿಂತ ಮುಂಚೆ ಫಸ್ಟ್ ನಂದು OnePlus ಮೊಬೈಲ್ ಇತ್ತು, ಅದು ಬಿದ್ದು ಹೋಯಿತು. ಅದರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ. ಆನಂತರ ಒಂದು ಮೊಬೈಲ್ ಇತ್ತು, ಅದು ನೀರಿಗೆ ಬಿದ್ದು ಹೋಗಿತ್ತು. ಅದು ಕೂಡ ನನ್ನ ಮೊಬೈಲ್ ಇತ್ತು, ಅದು ನಾನು ಮನೇಲಿ ಇಟ್ಟು ಬಂದಿದ್ದೀನಿ. ಸೊ ಎಲ್ಲ ನಿಮಗೆ ತೋರಿಸ್ತಿದ್ದೆ ಅದು ಮೊಬೈಲ್ ಕೂಡ. ಸೊ ಬ್ಯಾಕ್ ಟು ಬ್ಯಾಕ್ ಇವಾಗ ಒಂದು 4 ಮೊಬೈಲ್ ಆಗಿದೆ ಗೈಸ್. 4 ಮೊಬೈಲ್ ಎಲ್ಲ ಚಿಂದಿ ಎಲ್ಲ ಹೋಯ್ತು ಗೈಸ್ ನಂದು. ಸೊ ಅದಕ್ಕೋಸ್ಕರ ಪ್ರಾಬ್ಲಮ್ಸ್ ಬರ್ತಾನೆ ಇತ್ತು. ಈ ರೂಮನ್ನು ಖಾಲಿ ಮಾಡಿ ರಿಟರ್ನ್ ನಾನು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಗೈಸ್. ಮುನ್ನೆಂದ ಆಯಿತು 3 to 4 days ಆಯಿತು ನಾನು ಬ್ಯಾಂಗ್ಳೂರಿಗೆ ಹೋಗ್ತಾ ಮೈಸೂರಿಂದ ಕೂಡ ಊರಿಗೆ ಪುತ್ತೂರಿಗೆ, ಪುತ್ತೂರಿಂದ ಮೈಸೂರಿಂದ ಕೂಡ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಗೈಸ್. ಮುನ್ನೆಯಿಂದ ಹೋಗ್ತಾ ಇದ್ದೀನಿ. ಲಗೇಜ್ ಎಲ್ಲ ಶಿಫ್ಟ್ ಮಾಡ್ತಾ ಇದ್ದೀನಿ. ಸೊ ನಂದು ಪ್ಲ್ಯಾನಿಂಗ್ ಆ್ಯಕ್ಚುಲಿ ಚೇಂಜ್ ಇತ್ತು. ಸೊ ನಾನು ಈ ಮಂತಲ್ಲಿ ಮಾರ್ಚಲ್ಲಿ ಜಾಯ್ನ್ ಆಗಬೇಕಿತ್ತು ಬ್ಯಾಂಗ್ಳೂರಲ್ಲಿ ಆ್ಯಕ್ಚುಲಿ. ಸೊ ಏನಾಯ್ತು ಅಂತ ಹೇಳಿದರೆ, ಈ ಸಲ ನಮ್ಮದು ಮನೆಯದು ತಂಬಿಲ್ಲ. ಸೊ ಈ ಸಲ ಸ್ವಲ್ಪ ಬೇಗ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ರಿಟರ್ನ್ ರಜಾ ಹಾಕೋದು ಬೇಡ ಅಂತೇಳಿ ನೆಕ್ಸ್ಟ್ ಮಂತೇ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಕ್ಕೆ ನಾನು ನಿಮಗೆ ತಂಬಿಲದು ಕೂಡ ಲಾಗ್ ಮಾಡ್ತೀನಿ ಗೈಸ್. ಆ್ಯಕ್ಚುಲಿ ಅವಾಗ ನಂದು ಮೊಬೈಲ್ ರೆಡಿ ಆಗ್ಬೋದು, ಗೊತ್ತಿಲ್ಲ. ಇವಾಗ ನಾನು ಲಾಗ್ ಮಾಡಿದ್ದು ಒಂದೇ ಕಾರಣ. ಸೊ ಇನ್ನೂ ಕ್ಲಾರಿಟಿ ಇಲ್ಲ ಅಂತ ಕೂತ್ಕೊಂಡ್ರೆ ಆಗಲ್ಲ. ಯಾಕಂದರೆ ನಮ್ಮದು ತುಂಬ ಯೂಟ್ಯೂಬಲ್ಲಿ ಇಷ್ಟು ದಿನ ಹಾರ್ಡ್ ವರ್ಕ್ ಮಾಡಿದ್ದು ಎಲ್ಲ ವ್ಯೂಸ್ ಎಲ್ಲ ಫುಲ್ ಡೌನ್ ಆಗಿದೆ ಗೈಸ್. ಅದಕ್ಕೋಸ್ಕರ ಇನ್ನು ಒಂದಾದರೂ ಬ್ಲಾಗ್ ಈ ಮಂತಲ್ಲಿ ಒಂದು ಅಪ್ಲೋಡ್ ಮಾಡುವಂತೇಳಿ ನಾನು ಈಗ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಈ ಲಗೇಜನ್ನು ಈಗ ಒಂದು 2 days ಇಲ್ಲಿ ಇರ್ತೀನಿ. ಸೊ ಇವಾಗ ಈ ಬೆಡ್ಡನ್ನೊಂದು ಕೊಡ್ತಾ ಇದ್ದೀನಿ ನಾನು. ಅದನ್ನೊಬ್ಬರು ಇಲ್ಲೇ ಮೈಸೂರವರೊಬ್ಬರು ಪರ್ಚೇಸ್ ಮಾಡಲಿಕ್ಕೆ ಅಂತ ಬರ್ತಿದ್ದಾರೆ. ಸೊ ಈ ಬೆಡ್ ಕೂಡ ಇವತ್ತು ಒಂದು 50 ಇಲ್ಲಾಂದರೆ 2 days ಬಿಟ್ಟು ಹೋಗುತ್ತೆ ನೋಡ್ಲಿಕ್ಕೆ ಅಂತ ಬರ್ತಿದ್ದಾರೆ. ಗೈಸ್ ಫುಲ್ ಆಲ್ಮೋಸ್ಟ್ ಎಲ್ಲ ನಂದು ಏನೋ ಇಲ್ಲ ಇತ್ತು ಐಟಮ್ ಎಲ್ಲ, ಅದನ್ನೆಲ್ಲ ನಾನು ಸೇಲ್ ಮಾಡಿದೆ. ಸೊ ಕೆಲವರು ಇದ್ದರು ಇಲ್ಲಿ, ಅವರು ಪರ್ಚೇಸ್ ಮಾಡಿಕೊಂಡು ಹೋದರು. ಇನ್ನು ಇದೊಂದು ಬೆಡ್ ಒಂದು ಉಳಿದಿದೆ ಅಷ್ಟೇ, ಮತ್ತೆಲ್ಲ ಸೇಲ್ ಮಾಡಿ ಆಯಿತು ಗೈಸ್. ಸೊ ಇನ್ನೊಂದು 2 days ಈ ರೂಮಲ್ಲಿ ಇರ್ತೀನಿ. ಸೊ ಆನಂತರ ಈ ರೂಮಿಂದ ಕೂಡ ಬೈ ಹೇಳ್ತಾ ಸೊ ಏಪ್ರಿಲ್ 1ರಿಂದ ಬ್ಯಾಂಗ್ಳೂರು ಜರ್ನಿ ಸ್ಟಾರ್ಟ್ ಆಗಿದೆ ಗೈಸ್. ಸೊ ಇನ್ನು ನೆಕ್ಸ್ಟ್ ಮಂತಿಂದ ಏಪ್ರಿಲಿಂದ ನಾನು ಬ್ಯಾಂಗ್ಳೂರಿಗೆ ಗೈಸ್ ರಿಟರ್ನ್. ಸೊ ಬ್ಯಾಂಗ್ಳೂರು ಲೈಫ್ ಯಾವ ಥರ ಆಗುತ್ತೆ ಈ ಸಲ. ಈ 2025 ಬ್ಯಾಂಗ್ಳೂರಲ್ಲಿದ್ದೆ. ಸೊ 2026 ಯಾವ ಥರ ಬ್ಯಾಂಗ್ಳೂರು ಲೈಫ್ ಯಾವ ಥರ ಆಗುತ್ತೆ ಅಂತ ಗೈಸ್. ನನಗೂ ಗೊತ್ತಿಲ್ಲ ಯಾವ ಥರ ಆಗ್ತದೆ ಅಂತ. ಆ್ಯಕ್ಚುಲಿ ನಿಮಗೆ ನಾನು ಹೇಳಬೇಕಿದ್ರೆ, ನನಗೆ ಆ್ಯಕ್ಚುಲಿ ಬ್ಯಾಂಗ್ಳೂರು ಲೈಫ್ ಆ್ಯಕ್ಚುಲಿ ಇಷ್ಟನೇ ಇಲ್ಲ ಗೈಸ್. ನನಗೆ ಮೈಸೂರನ್ನು ಬಿಟ್ಟು ಹೋಗ್ಲಿಕ್ಕೆ ಇಷ್ಟನೇ ಇಲ್ಲ. ಬಟ್ ಏನು ಮಾಡಲಿಕ್ಕಾಗಲ್ಲ. ಸೊ ನಂದು ಆ್ಯಕ್ಚುಲಿ 2026 ಪ್ಲ್ಯಾನಿಂಗ್ ಫುಲ್ ನಾನು ಪ್ರಿಪೇರ್ ಆಗಿದ್ದೆ ಗೈಸ್. ಆ್ಯಕ್ಚುಲಿ ಅದೇನಾಯ್ತು ಅಂತ ಹೇಳಿದರೆ ಎಲ್ಲ ಉಲ್ಟಾ ಪಲ್ಟಾಯಿತು. ಸೊ ಅದಕ್ಕೋಸ್ಕರ ಇದು ನಂದು ಡಿಸಿಷನ್ ಇರಲಿಲ್ಲ, ಬ್ಯಾಂಗ್ಳೂರಿಗೆ ಡಿಸಿಷನ್ ಇರಲಿಲ್ಲ. ಸೊ ನಂದು ಪ್ಲ್ಯಾನಿಂಗ್ ಇದ್ದದೇ ಚೇಂಜ್. ಸೊ ನಿಮಗೆ ಹೇಳಿದೆ, ಪ್ರಾಬ್ಲಮ್ಸ್ ಬರ್ತಾನೆ ಇತ್ತು. ಅದಕ್ಕೋಸ್ಕರ ಯಾವುದು ಬೇಡ ಅಂತೇಳಿ ಮಾಡಲಿಕ್ಕಾಗಲ್ಲ. ಸೊ ಪರಿಸ್ಥಿತಿ ಒಂದೇ ಥರ ಇರಲ್ಲ ಎಲ್ರಿಗೂ. ಅದಕ್ಕೋಸ್ಕರ ಏನು ಮಾಡಲಿಕ್ಕಾಗಲ್ಲ. ಸೊ ಫ್ರೈಡೇ ಸಮಥಿಂಗ್
ನಮಗೆ ಒಂದು ಚಾಮುಂಡಿ ಟೆಂಪಲಿಗೆ ಕೂಡ ಹೋಗ್ಲಿಕ್ಕಿದೆ, ತುಂಬ ದಿನ ಆಯ್ತು ಅಲ್ಲಿ ಕೂಡ ಹೋಗೋದೆ. ಸೊ ನಂದು ಇನ್ನು 2026 ಸ್ಟಾರ್ಟ್ ಮಾಡುವ 2026ಅಲ್ಲಿ ಬ್ಯಾಂಗ್ಳೂರು ಲೈಫ್ ಸ್ಟಾರ್ಟ್ ಮಾಡೋ ಮೊದಲು ಸೊ ಇಲ್ಲಿ ಚಾಮುಂಡೇಶ್ವರಿ ತಾಯಿಗೆ ಸ್ವಲ್ಪ ಕೈ ಮುಗ್ದೆಲ್ಲ ಪ್ರೇಯರ್ ಮಾಡಿಲ್ಲ, ಬ್ಯಾಂಗ್ಳೂರು ಲೈಫ್ ಎಕ್ಸ್ಪ್ಲೋರ್ ಮಾಡೋದು ಅಲ್ಲ. ಕನ್ನಡದಲ್ಲಿ ನಾವು ಲಾಗ್ ಮಾಡ್ತಿದ್ದೀವಿ. ಸೊ ಯಾಕಂತೇಳಿದರೆ ಇಲ್ಲಿ ಮೈಸೂರವ್ರು ತುಂಬ ಜನ DMs ಮಾಡ್ತಿದ್ರು ನನಗೆ, ಸೊ ಬ್ರೋ ನಿಮ್ಮದು ಲ್ಯಾಂಗ್ವೇಜ್ ನಿಮಗೆ ಅರ್ಥ ಆಗಲ್ಲ, ಕನ್ನಡದಲ್ಲಿ ಮಾಡಿ ಅಂತ. ಸೊ ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ಲಾಗ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಮೈಸೂರಿದ್ದು ವೆದರ್ ನೋಡಿ ಗೈಸ್ ಹೆಂಗಿದೆ ಅಂತ. ಸೊ ಇದು ನಮಗೆ ಇದು ಲೈಕ್ ಆಗೋದು ಗೈಸ್. ನೋಡಿ ಯಾವ ಥರ ಇದೆ ಗೈಸ್ ಮೈಸೂರು ನೋಡಿ. ಇದಕ್ಕೆ ನನಗೆ ಮೈಸೂರು ಇಷ್ಟ ಆಗೋದು ಗೈಸ್. ಇಷ್ಟೊತ್ತಿಗೆ ಆಗುವಾಗ ಬ್ಯಾಂಗ್ಳೂರಲ್ಲಿ ಈ ರೋಡ್ ಫುಲ್ಲು ಬ್ಲಾಕ್ ಆಗ್ತಿತ್ತು ಗೈಸ್. ಬ್ಲಾಕ್ ಆಗಿ ಹಾರ್ನ್ ಅದು ಇದು ಎಲ್ಲ ಇರ್ತಿತ್ತು. ಬಟ್ ನಮ್ಮ ಮೈಸೂರಲ್ಲಿ ಹಂಗಿಲ್ಲ. ಐ ಹೋಪ್ ಈ ಲಾಗ್ ಇಷ್ಟ ಆಗಿದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಹೊಸಬ್ರು ಯಾರಾದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ವೆಕೇಟ್ ಮಾಡೋದು ದೊಡ್ಡದು ವಿಷಯ ಆಗಲ್ಲ ಗೈಸ್. ಬಟ್ ಈ ಲಗೇಜನ್ನೆಲ್ಲ ತಗೊಂಡು ಹೋಗೋದುಂಟಲ್ಲ ಹೆವಿ ದೊಡ್ಡದು ಕೆಲಸ ಗೈಸ್. ಸೊ ನಂದು ಅದೊಂದು ಏನೋ ಆಯಿತು. ಸರ್ ಲಗೇಜನ್ನೆಲ್ಲ ಶಿಫ್ಟ್ ಮಾಡಿ ಆಯಿತು, ಇನ್ನೇನಿಲ್ಲ. ಸೊ ಇನ್ನೊಂದು ನೆಕ್ಸ್ಟ್ ನನಗೊಂದು ಫ್ರೈಡೇ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ಲಿಕ್ಕಿದೆ. ಸೊ ಅದನ್ನು ಕೂಡ ನಾನು ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಲಾಗ್ ಮಾಡ್ತೀನಿ. ಸೊ ಈ ಲಾಗ್ ಇಷ್ಟೇ ಗೈಸ್. ಸೊ ಇವತ್ತು ಎಲ್ಲಿ ಹೋಗಿಲ್ಲ ನಾನು, ಅದೇ ಬೆಂಗಳೂರಿಗೆ ಬಂದಿದ್ದೀನಿ. ಬೆಂಗಳೂರಿಂದ ಈಗ ಬೆಂಗಳೂರಿಗೆ ಹೋಗಿ ಈಗ ರೀಚ್ ಆದದಷ್ಟೇ. ಇನ್ನು ಸ್ವಲ್ಪ ರೆಸ್ಟ್ ಮಾಡಬೇಕು. ಮುನ್ನೆಯಿಂದ ನಿದ್ದೆ ಇಲ್ಲ. ನನ್ನ ಕಣ್ಣು ಕೂಡ ಒಂದು ಊದಿಕೊಂಡಿದೆ ಗೈಸ್. ಇಲ್ಲಿ ನೋಡಿ ಈ ಕಣ್ಣಿದೆಲ್ಲ, ಈ ಕಣ್ಣು ಇಲ್ಲೇ ಸೈಡಲ್ಲಿ ಫುಲ್ ಊದ್ಕೊಂಡಿದೆ ಗೈಸ್. ನೋಡಿ ತುಂಬ ಹೆವಿ ಪೇಯ್ನ್ ಇತ್ತು ಮೊನ್ನೆಯಿಂದ. ಸೊ ಅದಕ್ಕೊಂದು ಐ ಡ್ರಾಪ್ ಕೊಟ್ಟಿದ್ದಾರೆ. ಅದು ಐ ಡ್ರಾಪ್ ಇದೆ ಗೈಸ್. ಇಲ್ಲಿ ನೋಡಿ ಒಂದು ಐ ಡ್ರಾಪ್ ಕೊಟ್ಟಿದ್ದಾರೆ ಗೈಸ್. ಅದೊಂದು ಐ ಡ್ರಾಪ್ ಹಾಕಿದರೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ನಿನ್ನೆ ಅಷ್ಟು ಇವತ್ತು ನೋವಿಲ್ಲ. ಸೊ ಇದು ಸ್ವಲ್ಪ ಇದಾಗಿದೆ. ಮುನ್ನೆಲ್ಲ ನಿದ್ದೆ ಇಲ್ಲ ಇದೇ ಆಯಿತು ಗೈಸ್. ಟ್ರಾವೆಲ್ ಇದೇ ಆಯಿತು. ಲಗೇಜ್ ಶಿಫ್ಟ್, ಅದು ಶಿಫ್ಟ್, ಇದು ಶಿಫ್ಟ್. ಸೊ ನೆಕ್ಸ್ಟ್ ಮಂತಿಂದ ನೋಡೋ ಗೈಸ್ ಯಾವ ಥರ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ನೆಕ್ಸ್ಟ್ ಮಂತಿಂದ ಒಂದು ಸ್ವಲ್ಪ ನೆಮ್ಮದಿ ಸಿಕ್ಕಿದ್ರೆ ಸಾಕು ಅಷ್ಟೇ, ಕೇಳು ಬೇರೆ ಏನಿಲ್ಲ. ಸೊ ಇವಾಗ ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಟಾಟಾ, ಟೇಕ್ ಕೇರ್, ಬೈ ಗೈಸ್. ನಾನು ನಾಳ್ದು ಊರಿಗೆ ಹೋಗೋದನ್ನು ಕೂಡ ನಿಮಗೆ ಲಾಗ್ ಮಾಡ್ಬೋದು, ಬಟ್ ನಿಮಗೆ ಮೊಬೈಲಲ್ಲಿ ಮಾಡಲಿಕ್ಕೆ ಆಗಲ್ಲ. ಸೊ ಅದಕ್ಕೊಂದು ಆ್ಯಕ್ಷನ್ ಕ್ಯಾಮರಾ ಅದು ಇದೆಲ್ಲ ಬೇಕಾಗುತ್ತೆ. ಅದಕ್ಕೆ ನಾನು ಊರಿಗೆ ಹೋಗೋದನ್ನೆಲ್ಲ ಲಾಗ್ ಮಾಡಲ್ಲ. ಬೈಕಲ್ಲಿ ಈಗ ಬೈಕ್ ಊರಿಂದ ತಂದಿದ್ದೀನಿ. ಸೊ ಅದಕ್ಕೋಸ್ಕರ ಬೈಕಿಂದ ಲಾಗ್ ಮಾಡಲಿಕ್ಕೆ ಆಗಲ್ಲ. ಸೊ ಅದಕ್ಕೆಲ್ಲರೂ ಊರಿಗೆ ಹೋಗೋದನ್ನು ಕೂಡ ಲಾಗ್ ಮಾಡ್ತಿದ್ದೆ. ಬಟ್ ಐ ಹೋಪ್ ನಾಳ್ದು 31ಗೆ ನಮ್ಮ ಮನೇಲಿ ಫಂಕ್ಷನ್ ಕೂಡ ಇದೆ. ಅದರದ್ದು ಕ್ರೇಜಿ ಲಾಗ್ ಬರುತ್ತೆ. ಎಲ್ಲ ನಮ್ಮದು ಕಸಿನ್ಸ್ ಅವರು ಇವರು, ನಮ್ಮದು ಕುಕ್ರು ಬಾಸ್ ಇದ್ದಾನೆ, ಕುಕ್ರು ಬಾಸ್ ಅವನನ್ನು ಕೂಡ ಎಲ್ಲ ಹಾಕಿ ಲಾಗ್ ಮಾಡ್ತೀನಿ ಗೈಸ್. ಸೊ ಇನ್ನು ಸ್ವಲ್ಪ ರೆಸ್ಟ್ ಮಾಡಬೇಕು. ಮಾರ್ನಿಂಗ್ 6 o'clock ಹೋಗಿದ್ದೀನಿ ಗೈಸ್. ಮಾರ್ನಿಂಗ್ 6 o'clock ಮುನ್ನೆ 3 to 4 days ಆಯಿತು. 6 o'clock ಹೋಗ್ತಾ ಲಗೇಜ್ ಶಿಫ್ಟ್ ಮಾಡ್ತಾ 3 to 4 days ಆಯಿತು. ಸ್ವಲ್ಪ ಲಗೇಜ್ ತೊಗೊಂಡೋಗಿ ಅಲ್ಲಿ ಇಟ್ಟು ಬರೋದು, ನೆಕ್ಸ್ಟ್ ಡೇ ವಾಪಸ್ ತಗೊಂಡೋಗೋದು, ಅಲ್ಲಿ ಇಟ್ಟು ಬರೋದು, ಇದಾಯಿತು. ಇವತ್ತಿಗೆ ಎಲ್ಲ ಲಗೇಜ್ ಶಿಫ್ಟ್ ಆಯಿತು ನಂದು ಆಲ್ಮೋಸ್ಟ್. ಇನ್ನೂ ಸ್ವಲ್ಪ ಇದೆ, ಅದನ್ನು ಅದು ತಗೊಂಡು ಹೋಗ್ತೀನಿ ಗೈಸ್. ಸ್ವಲ್ಪ ಮಲಗ್ತೀನಿ. ಬಾಯ್.